ಕಡಿಮೆ ಸಮಯದಲ್ಲಿ ಆಲ್ಮೋಸ್ಟ್ ಕೇವಲಕ್ಕೆ ಒಂದು 17 ದಿನ ಅನ್ಬೋದು, ಅಷ್ಟು ಕಡಿಮೆ ಸಮಯದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಆ ಪುಟ್ಟ ಮಕ್ಕಳಿಂದ ಆಲ್ಮೋಸ್ಟ್ ಪ್ರೊಫೆಷನಲ್ ಲೆಕ್ಕದಲ್ಲಿ ಆ ನಾಟಕ ಇರ್ಬೋದು ಅಥವಾ ಡಾನ್ಸ್ ಇರ್ಬೋದು ಇದನ್ನ ಮಾಡಿಸಿದ್ದು. ಸೊ ಅವರಿಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಆಲ್ಮೋಸ್ಟ್ 4 ಗಂಟೆಗಳ ಕಾಲ ನಾವು ಈ ಪ್ರೋಗ್ರಾಮ್ ಅನ್ನು ಕುತ್ಕೊಂಡು ನೋಡಿದ್ವಿ, ಬಟ್ ನಮಗೆ ಅದು ಚಿಟಿಕೆ ಹೊಡೆದಲ್ಲಿ ಮುಗಿದೋಯ್ತು ಅನ್ನೋ ಹಾಗೆ ಅನಿಸ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ದ ಟ್ರೈನರ್ಸ್ ಅಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಗಾಳಿಪಟ. ಸೊ ಅವರೇ ಹೇಳ್ದಂಗೆ ಸೊ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಈ ಡ್ರಾಮಾ ಎಲ್ಲ ಹೇಳ್ಕೊಡೋದ್ರಿಂದ. ಸೊ ನಾನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 17 ದಿನದಲ್ಲಿ ಎಷ್ಟು ಕಲಿತಾರೆ ಮಕ್ಕಳು, ಎಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ತುಂಬಾ ಚೆನ್ನಾಗಿತ್ತು. ಒಂದು ರಿಕ್ವೆಸ್ಟ್ ಇದೆ, ಮೇ ಬಿ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಪೇರೆಂಟ್ಸ್ನು ಕೂಡ ಇನ್ವಾಲ್ವ್ ಮಾಡ್ಬೋದು ಅವ್ರಿಗಾದ್ರೆ. ಸೊ ವೀಕೆಂಡ್ ಅಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿ ಏನಾದರೂ ಪರ್ಫಾರ್ಮೆನ್ಸ್ ಕೊಡ್ಬೋದು ನಮ್ಗೆ ಇಂಟ್ರೆಸ್ಟ್ ಇದ್ರೆ. ಸೊ ಅದೊಂದು ನಾನು ಅವರಿಗೆ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿಗೆ ಸೇರಿಸಿ ಇವತ್ತಿನ ದಿನಕ್ಕೆ ನಿಜ ಸಾರ್ಥಕ ಅನಿಸ್ತಿದೆ. ಬಿಕಾಸ್ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಕಲೆ ಅದ್ರ ಬಗ್ಗೆ ಪ್ಯೂರ್ ಆಗಿ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಅವ್ರಿಗೆ ತುಂಬಾ ಖುಷಿ ಆಯ್ತು ನನ್ನ ಮಕ್ಕಳನ್ನ ಲೈಕ್ ಬರೀ ಮೂವೀಸು ಅಥವಾ ವೆಸ್ಟರ್ನ್ ಡ್ಯಾನ್ಸ್ ನೋಡಿದ್ದೆ ಅಭ್ಯಾಸ, ಬಟ್ ಈ ತರ ಸಂಸ್ಕೃತಿ ಕಲೆಯಲ್ಲಿ ನನ್ನ ಮಕ್ಕಳು ಫೋಕ್ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಡ್ರಾಮಾ ಮಾಡಿದ್ದಾಗಿರ್ಬೋದು, ಕನ್ನಡ ಸಾಂಗ್ಸ್ ಆಡಿರೋದಾಗಿರ್ಬೋದು ತುಂಬಾ ಖುಷಿ ಕೊಟ್ಟಿದೆ. ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ. ಕನ್ನಡಕ್ಕೆ ಜೈ, ಮಕ್ಕಳ ಮೇಲಕ್ಕೆ ಜೈ. ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ ಎಲ್ಲಾನು ಹೇಳ್ಕೊಡ್ತಾರೆ. ನಾವು ಮನೆಯಲ್ಲಿ ತಂದೆ ತಾಯಿಯಾಗಿ ಏನೇನು ಹೇಳ್ಕೊಡೋಕ್ಕಾಗೋದಿಲ್ಲೋ ಅದೆಲ್ಲ ಅವರಿಗೆ ಕಲಿಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಹೋದ ವರ್ಷನೂ ನನ್ನ ಮಗ ಬಂದಿದ್ದ ಸಮ್ಮರ್ ಕ್ಯಾಂಪ್ಗೆ, ಬಟ್ ಅವನಷ್ಟು ಡೈಲಾಗು ಅದು ಇದು ಡ್ಯಾನ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಬಟ್ ಈ ವರ್ಷ ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ತುಂಬಾ ಇಂಪ್ರೂವ್ ಆಗಿದೆ. ಇದಕ್ಕೆಲ್ಲ ಕ್ರೆಡಿಟ್ ಟೀಚರ್ಸಿಗೆ, ಸ್ಟಾಫಿಗೆ, ಅವ್ರಿಗೆ ಎಲ್ಲ ಹೋಗುತ್ತೆ. ತುಂಬ ಖುಷಿ ಆಯಿತು. ಸ್ಕೂಲಲ್ಲಿ ಇದೆಲ್ಲ ರೆಗ್ಯುಲರ್ ಆಗಿ ಕಲಿಯೋದಕ್ಕಾಗೋದಿಲ್ಲ ಮಕ್ಕಳಿಗೆ. ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಎಷ್ಟು ಇಂಪಾರ್ಟೆಂಟು, ಅವರಿಗೆ ಎಷ್ಟು ಎನರ್ಜಿ ಕೊಡುತ್ತೆ, ಅವರಿಗೆ ಎಷ್ಟು ಜೀವನದ ಬಗ್ಗೆ ಆಸಕ್ತಿ ಮೂಡಿಸುತ್ತೆ, ಎಲ್ಲದಕ್ಕೂ ಅದು ಸಹಾಯ ಮಾಡುತ್ತೆ. ತುಂಬ ಖುಷಿ ಆಯಿತು. ಇವಾಗ ಸ್ಟೇಜ್ ಮೇಲೆ ನೋಡಿದ ಮೇಲೆ ಕಾನ್ಫಿಡೆನ್ಸು ಇದು ಏನೋ ಒಂಥರ ಒಳ್ಳೆ ಖುಷಿ ಇತ್ತು ಅವರಿಗೆ. ಈ ಥರ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರಿ. ಇವತ್ತು ಎಲ್ಲರೂ ಇಷ್ಟಪಟ್ಬಿಟ್ಟು ನೋಡ್ತಾರೆ. ಇವಾಗ ಅರ್ಧ ಜನ ಇಲ್ಲಿ ಕೂತ್ಕೊಂಡು ನೋಡ್ತಿರೋರಿಗೂ ಸ್ವಲ್ಪ ಅನಿಸಿರುತ್ತೆ, ನಾನು ಇರಬೇಕಾಗಿತ್ತು ಅಲ್ಲಿ ಹಿಂಗೆ ಅಂತ ಹೇಳ್ಬಿಟ್ಟು. ಸ್ಟಿಲ್ ಅಪ್ರಿಷಿಯೇಟ್ ಮಾಡಬೇಕು ಈ ಥರದ್ದು ಕಮಿಟ್ಮೆಂಟ್ನ. ಯಾಕೆಂದರೆ ಇಷ್ಟು ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಟ್ರೈನ್ ಮಾಡಿಬಿಟ್ಟು ಅಷ್ಟು ಪರ್ಫೆಕ್ಷನ್ ಇದರಲ್ಲಿ ಮಾಡಿದ್ದು ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿತ್ತು. ಇವತ್ತು ಬಂದಮೇಲೆ ನನಗೆ ಗೊತ್ತಾಗಿದ್ದು ಒಂದು ಡ್ಯಾನ್ಸ್ ಇತ್ತು ಮತ್ತು ಯಕ್ಷಗಾನದಲ್ಲಿ ಇತ್ತು ಅಂತ ಗೊತ್ತಿತ್ತು. ಅಷ್ಟೇ ನನಗೆ ಗೊತ್ತಿತ್ತು, ಸಾಂಗ್ ಇತ್ತು, ಯಕ್ಷಗಾನ ಇತ್ತು, ಡ್ಯಾನ್ಸ್ ಇತ್ತು ಅಂತ ಹೇಳಿ. ಬಟ್ ಏನೇನು ಮಾಡ್ದೆ ಅದು ನನಗೆ ಇವಾಗ ಬಂದುಬಿಟ್ಟೆ ಗೊತ್ತಾಗಿತ್ತು. ದಿಸ್ ದ ಫಸ್ಟ್ ಟೈಮ್. ಯಾವತ್ತೂ ನಾನು ಹೇಳ್ಕೊಟ್ಟು ಕಳಿಸ್ತಾ ಇದ್ದೆ, ಫಸ್ಟ್ ಟೈಮ್ ನಾನು ಏನೂ ಹೇಳೇ ಕೊಟ್ಟಿಲ್ಲ ಅವನಿಗೆ. ಅದು ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ಎಂಜಾಯ್ ಮಾಡ್ದೆ. ಥ್ಯಾಂಕ್ ಯು. ಸೊ ಶಿ ಬಿಕಮ್ ಮೋರ್ ಎನರ್ಜೆಟಿಕ್ ಆ್ಯಂಡ್ ತುಂಬ ಲೈವ್ಲಿ ಆಗಿದ್ದಾಳೆ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಪ್ರೋಗ್ರಾಮ್ ಆದಮೇಲೆ ಸಹ ಶಿ ವಾಸ್ ಮಿಸ್ಸಿಂಗ್ ದ ಹೋಲ್ ಜರ್ನಿ ಆ್ಯಂಡ್ ಇಟ್ ಮೇಕ್ಸ್ ಅಸ್ ಫೀಲ್ ವೆರಿ ಹ್ಯಾಪಿ. ನಾನೇನಾದ್ರು ಈ ವಯಸ್ಸಲ್ಲಿ ಈ ಚಿಕ್ಕ ಮಕ್ಕಳು ನಾನು ಮುಗ್ದಿದ್ದೆ, ನಾನು ನಿಜವಾಗ್ಲೂ ಒಬ್ಬನಾಗಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಕ್ಕಳಲ್ಲೂ ಇರುವಂಥ ಒಂದು ಒಳ್ಳೆ ಪ್ರತಿಭೆನ ಹುಡುಕಿ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಡ್ರಾಮಾಗಳಾಗಿರ್ಬೋದು, ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಸಿಂಗಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಮಕ್ಕಳ ಶಿಬಿರದ ಪ್ರತಿಯೊಬ್ಬ ಸದಸ್ಯರನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಆಯೋಜಿಸಿದ್ದೀರಿ. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ. ಆ್ಯಂಡ್ 15 ಡೇಸ್ದು ಅವ್ರ ಎಫರ್ಟ್ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಯಕ್ಷಗಾನ ಇರ್ಬೋದು, ವೀರಗಾಸೆ ಇರ್ಬೋದು, ಆ ಸಣ್ಣ ಮಕ್ಕಳಿಗೆ ಮಾಡಿಸಿರೋ ಡ್ರಾಮಾ ಇರ್ಬೋದು, ಹಾಡು, ಪ್ರತಿಯೊಂದು ತುಂಬ ಖುಷಿ ಕೊಟ್ಟಿದೆ. ಅಂದರೆ ಇವತ್ತು ಅವಳೊಂದು ಸ್ಯಾಡ್ ಲೆಟರ್ ಬರ್ತಿದ್ದಾಳೆ, ಇವತ್ತು ನನ್ನ ಕ್ಯಾಂಪ್ ಎಂಡ್ ಆಗಿಬಿಡುತ್ತೆ, ನಾನು ಏನು ಮಾಡಲಿ, ತುಂಬ ಬೇಜಾರಾಗ್ತಾ ಇದೆ ಅಮ್ಮ, ನಂಗೆ ಇನ್ನೂ ಒಂದು ಬ್ಯಾಚಿಗೆ ಸೇರಿಸ್ತೀಯಾ ಅಂತೆಲ್ಲ ಕೇಳಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್. ಐ ಜಸ್ಟ್ ಲವ್ ದ ಟೀಮ್. ಮಕ್ಕಳ ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಒನ್ ಆಫ್ ದಿ ಬೆಸ್ಟ್ ಪ್ರೋಗ್ರಾಮ್, ವೆಲ್ ಆರ್ಗನೈಸ್ಡ್, ಆಲ್ ದಿ ಕಿಡ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟ್ ಟು ಎಂಡ್ ಚೆನ್ನಾಗಿ ಮೂಡಿ ಬಂದಿತ್ತು. 15 ದಿವಸದಲ್ಲಿ ಇಷ್ಟು ರಿಚ್ ಆಗಿ ಇಷ್ಟು ಒಳ್ಳೆ ಪ್ರೋಗ್ರಾಮ್ ಆಗಿ ಚಿಕ್ಕ ಮಕ್ಕಳನ್ನ ಈ ಹಂತಕ್ಕೆ ಕರ್ಕೊಂಡು ಬಂದಿದ್ದು ಎಕ್ಸಲೆಂಟ್. ಡೆಡಿಕೇಟೆಡ್ ಟೀಮ್, ಎಕ್ಸಲೆಂಟ್ ಪ್ರೋಗ್ರಾಮ್. ಆಮೇಲೆ ನಾಟಕ ತುಂಬ ಚೆನ್ನಾಗಿ ಬಂತು. ಯಕ್ಷಗಾನ ಕೂಡ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಆಗಿತ್ತು. ಡ್ಯಾನ್ಸ್ ಅಂತೂ ಸೂಪರ್. ಎಲ್ಲರದು ಎನರ್ಜಿ, ಸಾಂಗು, ಸಿಂಗಿಂಗ್ ಎಲ್ಲ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್ ಎಲ್ಲ ಆಲ್ ದ ಟೀಮ್ ಮೆಂಬರ್ಸ್. ತುಂಬ ಎಫರ್ಟ್ ಹಾಕಿದ್ದೆಲ್ಲ ಕಂಡು ಬಂದಿದೆ. ತುಂಬ ಥ್ಯಾಂಕ್ಸ್.